ಕ್ಷೇತ್ರದವರಿಗೆ ಮನೋಜ್ಞವಾಗಿ ಅಭಿನಯ ಮಾಡಿದ್ದನ್ನು ಎಲ್ಲರೂ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಇವತ್ತು ವಿಪ್ರತೇಜ ಪ್ರಶಸ್ತಿ ತಗೊಳ್ಳಿಕ್ಕೆ ತಾವು ಆಗಮಿಸಿದ್ದೀರಾ. ಅಷ್ಟೇ ಅಲ್ಲ, ಅಖಿಲ ಕನ್ನಡ ಬ್ರಾಹ್ಮಣ ಸಭಾದ ಬಗ್ಗೆ ಅತ್ಯಂತ ಹೆಮ್ಮೆ ಉಳ್ಳವರು ನೀವು. ನೀವು ನಿಮ್ಮ ಶ್ರೀಮತಿಯವರು ಸದಾ AKBMS ಜೊತೆ ಇರುವವರು. ಈ ಸಮ್ಮೇಳನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಎರಡು ಮಾತಲ್ಲಿ ತಿಳಿಸ್ತೀರಾ? ಸರ್, ಅದೇ ಒಂದು 15-16 ವರ್ಷದಿಂದ ಯಕ್ಷಗಾನ, ರಂಗಭೂಮಿ, ಸಿನಿಮಾ ಮತ್ತು ಸೀರಿಯಲ್ಲು ಎಲ್ಲ ಕ್ಷೇತ್ರದಲ್ಲೂ ಒಂದು ಅಭಿನಯ ಮಾಡಿಕೊಂಡು ಆಫ್ ಸ್ಕ್ರೀನು ಆನ್ ಸ್ಕ್ರೀನು ಎರಡನ್ನೂ ಮಾಡ್ಕೊಂಡು ಬಂದಿದ್ದು. ಅದನ್ನು ಗುರುತಿಸ್ಕೊಂಡು ಇವತ್ತು AKBMS ಕಡೆಯಿಂದ ನಮಗೆ ಆಹ್ವಾನ ಕೊಟ್ಟು, ಮುಖ್ಯವಾಗಿ ರವಿ ಸರು ಮತ್ತು ಇದರ ನೇತೃತ್ವ ವಹಿಸ್ಕೊಂಡಂಥ ಅಶೋಕ್ ಹಾರ್ನಳ್ಳಿ ಸರ್ ಎಲ್ಲರೂ ನಮಗೆ ಪ್ರೋತ್ಸಾಹಕವಾಗಿ ಕರೆದು ಒಂದು ಸನ್ಮಾನ ಮಾಡ್ತಾ ಇರೋದು ಸಂತೋಷದ ವಿಚಾರ. ಮುಖ್ಯವಾಗಿ ವಿಶ್ವಾಮಿತ್ರ ಅಂತಲೇ ಹೆಸರಿಟ್ಟಿದ್ದಾರೆ. ವಿಶ್ವಾಮಿತ್ರನೂ ಹೌದು. ಇನ್ನೊಂದು ಏನು ಅಂತಂದರೆ, ನಮಗೆಲ್ಲ ಗಾಯತ್ರಿ ಮಂತ್ರವನ್ನು ಅವರು ದೃಷ್ಟಾರರು ಕೊಟ್ಟಂಥವರು. ಆಮೇಲೆ ಒಂದು ಬೇರೆ ವರ್ಣದವರಾಗಿದ್ದು ಬ್ರಾಹ್ಮಣತ್ವ ಪಡ್ಕೊಂಡಂಥ ಮಹಾನ್ ತಪಸ್ವಿ. ಅಂತಹ ಅವರ ಸಾಧನೆ ಇದೆಲ್ಲ ನಮಗೆ ಮುಂದಿನ ಒಂದು ಪೀಳಿಗೆಗೆ ಮತ್ತು ನಮಗೆ ಆದರ್ಶಪ್ರಾಯವಾದಂಥದ್ದು. ಸೊ ನಮಗೆ ಹೆಮ್ಮೆ ಅನ್ನಿಸ್ತದೆ. ಇಂಥ ಋಷಿಮುನಿಗಳು, ಇಂತಹ ಒಂದು ಪರಂಪರೆ ಎಲ್ಲವೂ ಕೂಡ ನಮ್ಮ ಇದರಲ್ಲಿ ಇದ್ದಾಗ ನಾವು ಅದನ್ನು ಬೆಳೆಸ್ಕೊಂಡು ಹೋಗೋದು, ಆಮೇಲೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಈ ಥರ ಭಾಗಿಯಾದಾಗ ನಮಗೆ ಸಂತೋಷ ಆಗುತ್ತೆ. ಎಲ್ಲರೂ ನಮ್ಮವರು ಅನೇಕ ಊರುಗಳಿಂದ ಬಂದಿದ್ದಾರೆ, ಅನೇಕ ಜನರು ಬಂದಿದ್ದಾರೆ. ನಮ್ಮ ಸೀರಿಯಲನ್ನು, ನಮ್ಮ ಅಭಿನಯವನ್ನು ನೋಡಿದಂತಹ ಅನೇಕ ಅಭಿಮಾನಿಗಳು ಬಂದಿದ್ದಾರೆ. ಅವರೆಲ್ಲ ಮಾತಾಡಿಸಿದಾಗ ಅವ್ರ ಜೊತೆ ನಾವು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಸಂತೋಷ ಅನಿಸುತ್ತೆ ಸರ್. ಥ್ಯಾಂಕ್ ಯು. ನಮಗೆ ಬರೀ ಕಿರುತೆರೆ ಗೊತ್ತಿತ್ತು, ಯಕ್ಷಗಾನ, ಯಕ್ಷರಂಗ ಎಲ್ಲದರಲ್ಲೂ ತಾವು ಇದ್ದೀರಿ ಅಂತ ಇವತ್ತು ತಿಳಿಯಿತು. ನೀವು ಯಾವುದೇ ಕ್ಷೇತ್ರದಲ್ಲಿರಿ ಅಲ್ಲಿ ನಿಮ್ಮ ಉನ್ನತಿ ನಿಮಗೆ ಕೂಡಿ ಬರಲಿ ಅಂತ ಬಯಸ್ತಾ ಇದ್ದೀವಿ. ಸಮ್ಮೇಳನಕ್ಕೆ ಬಂದಿದ್ದೀರಿ, ವಿಪ್ರತೇಜ ಪ್ರಶಸ್ತಿ ತಗೊಳ್ತಾ ಇದ್ದೀರಾ. ಆ ಮೂಲಕ ತಮಗೆ ಇನ್ನಷ್ಟು ಗೌರವ ಲಭಿಸಲಿ ಅಂತ ನಾವೆಲ್ಲ ಭಗವಂತನ ಪ್ರಾರ್ಥಿಸ್ತಾ ಇದ್ದೀವಿ. ಥ್ಯಾಂಕ್ ಯು.